ಮಿತಿಯ ಮೀರಿದ ಮಾನವೀಯತೆ ದೇಶಕ್ಕೆ ಕರ್ನಾಟಕ ಹೇಳುತ್ತಿರುವ ದೊಡ್ಡ ಪಾಠ. ನಮಸ್ಕಾರ. ರಾಜಕೀಯ ಅಂದ್ರೆ ಕೇವಲ ಅಧಿಕಾರದ ಹೋರಾಟವೇ? ಚುನಾವಣೆಯಲ್ಲಿ ಎದುರಾಳಿಯನ್ನ ಸೋಲಿಸುವುದೇ ರಾಜಕೀಯದ ಅಂತಿಮ ಗುರಿಯೇ? ಅಥವಾ ರಾಜಕೀಯಕ್ಕಿಂತಲೂ ದೊಡ್ಡದಾದ ಒಂದು ಮೌಲ್ಯ ಇದೆಯೇ? ಈ ಪ್ರಶ್ನೆಗಳಿಗೆ ಕರ್ನಾಟಕದ ರಾಜಕೀಯ ಸಂಸ್ಕೃತಿಯೇ ಅತ್ಯುತ್ತಮ ಉತ್ತರ ನೀಡುತ್ತೆ. ಪ್ರಜಾಪ್ರಭುತ್ವದಲ್ಲಿ ಭಿನ್ನಾಭಿಪ್ರಾಯಗಳು ಸಹಜ. ರಾಜಕೀಯದಲ್ಲಿ ಟೀಕೆ, ಆರೋಪ, ಪ್ರತ್ಯಾರೋಪ, ತೀವ್ರ ವಾಗ್ವಾದ ಮತ್ತು ಚುನಾವಣಾ ಪೈಪೋಟಿ ನಡೆಯುತ್ತಲೇ ಇರುತ್ತೆ. ಆದರೆ ಇವೆಲ್ಲವೂ ರಾಜಕೀಯದ ಭಾಗ ಮಾತ್ರ. ಅದರಾಚೆಗೆ ಮಾನವೀಯತೆ, ಪರಸ್ಪರ ಗೌರವ ಮತ್ತು ವೈಯಕ್ತಿಕ ಸಂಬಂಧಗಳನ್ನು ಉಳಿಸಿಕೊಳ್ಳುವ ಸಂಸ್ಕೃತಿಯೇ ನಿಜವಾದ ಪ್ರಬುದ್ಧ ರಾಜಕೀಯದ ಲಕ್ಷಣ. ಈ ವಿಚಾರದಲ್ಲಿ ಕರ್ನಾಟಕ ದೇಶಕ್ಕೆ ಒಂದು ಮಾದರಿಯಾಗಿದೆ. ಇಲ್ಲಿ ರಾಜಕೀಯ ನಾಯಕರು ವೇದಿಕೆಗಳ ಮೇಲಷ್ಟೇ ಕಟುವಾಗಿ ಪರಸ್ಪರ ಟೀಕಿಸಿಕೊಂಡ್ರೂ ವೈಯಕ್ತಿಕ ಬದುಕಿನ ಸುಖ ದುಃಖಗಳಲ್ಲಿ ಮಾತ್ರ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಒಬ್ಬರಿಗೊಬ್ಬರು ಬೆಂಬಲವಾಗಿ ನಿಲ್ಲುವ ಪರಂಪರೆಯನ್ನ ಹಲವು ದಶಕಗಳಿಂದ ಮುಂದುವರಿಸಿಕೊಂಡು ಬಂದಿದ್ದಾರೆ. ಸಾವು ನೋವಿನ ಸಂದರ್ಭದಲ್ಲಿ ಸಾಂತ್ವನ ಹೇಳುವುದು, ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸುವುದು, ವಿವಾಹ, ನಿಶ್ಚಿತಾರ್ಥ, ಗೃಹ ಪ್ರವೇಶದಂತಹ ಶುಭ ಸಮಾರಂಭಗಳಲ್ಲಿ ಪಕ್ಷಾತೀತವಾಗಿ ಭಾಗವಹಿಸುವುದು ಇವೆಲ್ಲವೂ ಕರ್ನಾಟಕದ ರಾಜಕೀಯ ಸಂಸ್ಕೃತಿಯ ಅವಿಭಾಜ್ಯ ಭಾಗವಾಗಿದೆ. ಎಸ್.ಎಂ. ಕೃಷ್ಣ, ಧರ್ಮಸಿಂಗ್, ಎಚ್.ಡಿ. ದೇವೇಗೌಡ, ಎಚ್.ಡಿ. ಕುಮಾರಸ್ವಾಮಿ, ಬಿ.ಎಸ್. ಯಡಿಯೂರಪ್ಪ, ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಹಲವು ನಾಯಕರು ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಮೀರಿ ಮಾನವೀಯತೆಗೆ ಆದ್ಯತೆ ನೀಡಿರುವ ಅನೇಕ ಉದಾಹರಣೆಗಳಿವೆ. ಇತ್ತೀಚೆಗೆ ಪತ್ನಿ ಚೆನ್ನಮ್ಮ ಅವರ ಅಗಲಿಕೆಯ ದುಃಖದಲ್ಲಿರುವ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭೇಟಿ ಮಾಡಿ ಸಾಂತ್ವನ ಹೇಳಿರುವುದು ಇದೇ ಸಂಸ್ಕೃತಿಯ ಮತ್ತೊಂದು ಸುಂದರ ಉದಾಹರಣೆಯಾಗಿದೆ. ಅದೇ ರೀತಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪ ಸೇರಿದಂತೆ ವಿವಿಧ ಪಕ್ಷಗಳ ನಾಯಕರು ಕೂಡ ರಾಜಕೀಯವನ್ನ ವೈಯಕ್ತಿಕ ಸಂಬಂಧಗಳ ಮೇಲೆ ಹೇರದೆ ಪರಸ್ಪರ ಗೌರವದ ಸಂಪ್ರದಾಯವನ್ನ ಉಳಿಸಿಕೊಂಡಿದ್ದಾರೆ. ಈ ಸಂಸ್ಕೃತಿ ಇಂದು ಹುಟ್ಟಿದ್ದಲ್ಲ. ಹಿರಿಯ ರಾಜಕಾರಣಿಗಳು ಬೆಳೆಸಿದ ಸೌಜನ್ಯ, ಪ್ರಬುದ್ಧತೆ ಮತ್ತು ಪರಸ್ಪರ ಗೌರವದ ಪರಂಪರೆಯೇ ಇಂದಿಗೂ ಜೀವಂತವಾಗಿದೆ. ಇಂದು ದೇಶದ ಅನೇಕ ಭಾಗಗಳಲ್ಲಿ ರಾಜಕೀಯ ಭಿನ್ನಾಭಿಪ್ರಾಯಗಳು ವೈಯಕ್ತಿಕ ದ್ವೇಷಕ್ಕೆ ಕಾರಣವಾಗುತ್ತಿರುವ ಸಂದರ್ಭದಲ್ಲೂ ಕರ್ನಾಟಕ ವಿಭಿನ್ನ ಸಂದೇಶವನ್ನ ನೀಡುತ್ತಿದೆ. ರಾಜಕೀಯದಲ್ಲಿ ಪೈಪೋಟಿ ಇರಲಿ, ಭಿನ್ನಾಭಿಪ್ರಾಯಗಳು ಇರಲಿ, ಆದರೆ ಮಾನವೀಯತೆ ಎಂದಿಗೂ ಕಳೆದು ಹೋಗಬಾರದು. ಅಧಿಕಾರ ಶಾಶ್ವತವಲ್ಲ, ಹುದ್ದೆ ಶಾಶ್ವತವಲ್ಲ, ರಾಜಕೀಯ ಸಮೀಕರಣಗಳು ಕಾಲಕ್ಕೆ ತಕ್ಕಂತೆ ಬದಲಾಗ್ತವೆ. ಆದರೆ ಮನುಷ್ಯನ ಮೇಲಿನ ಗೌರವ, ದುಃಖದಲ್ಲಿ ಜೊತೆಯಾಗುವ ಮನಸ್ಸು ಮತ್ತು ಸಂತೋಷದಲ್ಲಿ ಪಾಲ್ಗೊಳ್ಳುವ ಸಂಸ್ಕೃತಿ ಮಾತ್ರ ಶಾಶ್ವತವಾಗಿರಬೇಕು. ಅದೇ ಕರ್ನಾಟಕದ ರಾಜಕೀಯದ ಹೆಗ್ಗಳಿಕೆ, ಅದೇ ಕನ್ನಡ ನೆಲದ ಸಂಸ್ಕೃತಿ, ಅದೇ ದೇಶಕ್ಕೆ ಕರ್ನಾಟಕ ನೀಡುತ್ತಿರುವ ಅತ್ಯಂತ ದೊಡ್ಡ ಸಂದೇಶ. ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕರ್ನಾಟಕದ ಈ ರಾಜಕೀಯ ಸಂಸ್ಕೃತಿ ದೇಶದ ಇತರೆ ರಾಜ್ಯಗಳಿಗೂ ಮಾದರಿಯಾಗಬಹುದೇ? ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇಂತಹ ಅರ್ಥಪೂರ್ಣ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.